ಸರ್ ಶ್ರೀನಿವಾಸ್ ಪ್ರಸಾದ್ ಈಗ ಹೇಳಿ. ಶ್ರೀನಿವಾಸ್ ಪ್ರಸಾದ್ ಅವ್ರ ಮನೆಗೆ ನೀವು ಸೋಲಿನ ಭಯದಿಂದ ಹೋದ್ರಿ ಅಂತ ಬಿಟ್ಟು ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು. ನೀವು ಶ್ರೀನಿವಾಸ್ ಪ್ರಸಾದ್ ಅವ್ರ ಮನೆಗೆ ಸೋಲಿನ ಭಯ ಇದ್ದ ಕಾರಣಕ್ಕೆ ಆ ಭಾಗದಲ್ಲಿ ಹೋದ್ರಿ, ಅವ್ರ ಮನೆ ಬಾಗ್ಲಿಗೆ ಹೋಗ್ಬೇಕಾಯ್ತು ಅಂತ. ನಾನು ಶ್ರೀನಿವಾಸ್ ಪ್ರಸಾದ್ ಸಮಕಾಲೀನರು ರಾಜಕೀಯದಲ್ಲಿ. ಅವರು 74ರಲ್ಲೇ ಅಸೆಂಬ್ಲಿ ನಿಂತಿದ್ದರು, ನಾನು 78ರಲ್ಲೇ ಕಲಾಲೋಕ ಒಟ್ಟಿಗೆ ರಾಜಕೀಯ ಮಾಡಿದ್ದೀವಿ. ಜನತಾ ಪಾರ್ಟಿನವ್ರು ಮಾಡಿದ್ರು, ಕಾಂಗ್ರೆಸ್ನವ್ರು ಮಾಡಿದ್ರು, ದೀರ್ಘಕಾಲದ ಸ್ನೇಹಿತ. ಅವರು ರಾಜಕೀಯದಿಂದ ನಿವೃತ್ತಿಯಾಗಿದ್ದೀವಿ ಅಂತ ಹೇಳಿದ್ದಾರೆ. ನಾನು ಯಾವ ಪಕ್ಷಕ್ಕೂ ಬೆಂಬಲ ಕೊಡಲ್ಲ ಅಂತ ಹೇಳಿದ್ದಾರೆ. ನಾನು ಇಂಥ ಸಂದರ್ಭದಲ್ಲಿ ಹೋಗಿ ಭೇಟಿ ಮಾಡಿರೋದು ಅವ್ರನ್ನ. ಅವ್ರ ಆರೋಗ್ಯ ವಿಚಾರಣೆ ಮಾಡಕ್ಕೆ ಹೋಗಿ ಇಲ್ಲಿ ದೇವೇಗೌಡರ ಬಗ್ಗೆ ಮಾತಾಡಲ್ಲ ನಾವು. ಸರ್ ಶ್ರೀನಿವಾಸ್ ಪ್ರಸಾದ್ ಈಗ ಹೇಳಿ. ಶ್ರೀನಿವಾಸ್ ಪ್ರಸಾದ್ ಅವ್ರ ಮನೆಗೆ ನೀವು ಸೋಲಿನ ಭಯದಿಂದ ಹೋದ್ರಿ ಅಂತ ಬಿಟ್ಟು ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು. ನೀವು ಶ್ರೀನಿವಾಸ್ ಪ್ರಸಾದ್ ಅವ್ರ ಮನೆಗೆ ಸೋಲಿನ ಭಯ ಇದ್ದ ಕಾರಣಕ್ಕೆ ಆ ಭಾಗದಲ್ಲಿ ಹೋದ್ರಿ, ಅವ್ರ ಮನೆ ಬಾಗ್ಲಿಗೆ ಹೋಗ್ಬೇಕಾಯ್ತು ಅಂತ. ನಾನು ಶ್ರೀನಿವಾಸ್ ಪ್ರಸಾದ್ ಸಮಕಾಲೀನರು ರಾಜಕೀಯದಲ್ಲಿ. ಅವರು 74ರಲ್ಲೇ ಅಸೆಂಬ್ಲಿ ನಿಂತಿದ್ದರು, ನಾನು 78ರಲ್ಲೇ ಕಲಾಲೋಕ ಒಟ್ಟಿಗೆ ರಾಜಕೀಯ ಮಾಡಿದ್ದೀವಿ. ಜನತಾ ಪಾರ್ಟಿನವ್ರು ಮಾಡಿದ್ರು, ಕಾಂಗ್ರೆಸ್ನವ್ರು ಮಾಡಿದ್ರು, ದೀರ್ಘಕಾಲದ ಸ್ನೇಹಿತ. ಅವರು ರಾಜಕೀಯದಿಂದ ನಿವೃತ್ತಿಯಾಗಿದ್ದೀವಿ ಅಂತ ಹೇಳಿದ್ದಾರೆ. ನಾನು ಯಾವ ಪಕ್ಷಕ್ಕೂ ಬೆಂಬಲ ಕೊಡಲ್ಲ ಅಂತ ಹೇಳಿದ್ದಾರೆ. ನಾನು ಇಂಥ ಸಂದರ್ಭದಲ್ಲಿ ಹೋಗಿ ಭೇಟಿ ಮಾಡಿರೋದು ಅವ್ರನ್ನ. ಅವ್ರ ಆರೋಗ್ಯ ವಿಚಾರಣೆ ಮಾಡಕ್ಕೆ ಹೋಗಿ ಇಲ್ಲಿ ದೇವೇಗೌಡರ ಬಗ್ಗೆ ಮಾತಾಡಲ್ಲ ನಾವು. ಸರ್ ಶ್ರೀನಿವಾಸ್ ಪ್ರಸಾದ್ ಈಗ ಹೇಳಿ. ಶ್ರೀನಿವಾಸ್ ಪ್ರಸಾದ್ ಅವ್ರ ಮನೆಗೆ ನೀವು ಸೋಲಿನ ಭಯದಿಂದ ಹೋದ್ರಿ ಅಂತ ಬಿಟ್ಟು ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು. ನೀವು ಶ್ರೀನಿವಾಸ್ ಪ್ರಸಾದ್ ಅವ್ರ ಮನೆಗೆ ಸೋಲಿನ ಭಯ ಇದ್ದ ಕಾರಣಕ್ಕೆ ಆ ಭಾಗದಲ್ಲಿ ಹೋದ್ರಿ, ಅವ್ರ ಮನೆ ಬಾಗ್ಲಿಗೆ ಹೋಗ್ಬೇಕಾಯ್ತು ಅಂತ. ನಾನು ಶ್ರೀನಿವಾಸ್ ಪ್ರಸಾದ್ ಸಮಕಾಲೀನರು ರಾಜಕೀಯದಲ್ಲಿ. ಅವರು 74ರಲ್ಲೇ ಅಸೆಂಬ್ಲಿ ನಿಂತಿದ್ದರು, ನಾನು 78ರಲ್ಲೇ ಕಲಾಲೋಕ ಒಟ್ಟಿಗೆ ರಾಜಕೀಯ ಮಾಡಿದ್ದೀವಿ. ಜನತಾ ಪಾರ್ಟಿನವ್ರು ಮಾಡಿದ್ರು, ಕಾಂಗ್ರೆಸ್ನವ್ರು ಮಾಡಿದ್ರು, ದೀರ್ಘಕಾಲದ ಸ್ನೇಹಿತ. ಅವರು ರಾಜಕೀಯದಿಂದ ನಿವೃತ್ತಿಯಾಗಿದ್ದೀವಿ ಅಂತ ಹೇಳಿದ್ದಾರೆ. ನಾನು ಯಾವ ಪಕ್ಷಕ್ಕೂ ಬೆಂಬಲ ಕೊಡಲ್ಲ ಅಂತ ಹೇಳಿದ್ದಾರೆ. ನಾನು ಇಂಥ ಸಂದರ್ಭದಲ್ಲಿ ಹೋಗಿ ಭೇಟಿ ಮಾಡಿರೋದು ಅವ್ರನ್ನ. ಅವ್ರ ಆರೋಗ್ಯ ವಿಚಾರಣೆ ಮಾಡಕ್ಕೆ ಹೋಗಿ ಇಲ್ಲಿ ದೇವೇಗೌಡರ ಬಗ್ಗೆ ಮಾತಾಡಲ್ಲ ನಾವು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.